ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. The God has established ದೇವರು 3 systems of the plant protection. The God has established 3 systems of the plant protection. Number 1, friend insect, Mitra kit. ದೇವರು ಸಸ್ಯ ಸಂರಕ್ಷಣೆ ಮಾಡೋಕ್ಕೆ 3 ವಿಧದಲ್ಲಿ 3 ಸಿಸ್ಟಮಲ್ಲಿ ಅದೇನು ಮಾಡಿದೆ, ವ್ಯವಸ್ಥೆ ಮಾಡಿದೆ. ಮೊದಲನೇ ವ್ಯವಸ್ಥೆ ಏನು ಅಂತ ಅಂದರೆ ಮಿತ್ರ ಕೀಟಗಳು, ಫ್ರೆಂಡ್ ಇನ್ಸೆಕ್ಟ್. Friend insect, Mitra kit. ತುಂಬ ಮುಖ್ಯ. There are 2 types of the friend insect. ಆ ಮಿತ್ರ ಕೀಟಗಳಲ್ಲಿ 2 ಥರ ಇದ್ದಾವೆ. Predator, ಭಕ್ಷಕ ಕೀಟ. Predator. ಭಕ್ಷಕ ಕೀಟಗಳು. ಭಕ್ಷಕ ಪ್ರಿಡೇಟರ್, PREDATOR, ಪ್ರಿಡೇಟರ್ ಇನ್ಸೆಕ್ಟ್ಸ್. ಪರಭಕ್ಷಿ, Predator, PREDOTR. ಸರ್, PREDOTR. Predator. ಪ್ರಿಡೇಟರ್, TOR. Okay, Predator, that means ಭಕ್ಷಕ ಕೀಟ. ಭಕ್ಷಕ ಕೀಟಗಳು. Second, parasite, ಪರೋಪಜೀವಿ, ಪರಜೀವಿ ಕೀಟ. ಪರಾವಲಂಬಿ ಜೀವಿ, Parasite, PARASITE. PARASITE. ಪ್ಯಾರಾಸೈಟ್ ಅಂದರೆ ಪರಾವಲಂಬಿ ಜೀವಿ, ಪರಾವಲಂಬಿ, ಇನ್ನೊಂದ್ರ ಮೇಲೆ ಅವಲಂಬನೆ ಮಾಡೋದು. The predators are eating the harmful enemy insect. ಈ ಭಕ್ಷಕ ಕೀಟಗಳು ನಮ್ಮ ಸಸ್ಯಕ್ಕೆ ಹಾನಿ ಮಾಡುವಂಥ ಇತರೆ ಕೀಟಗಳನ್ನು ಭಕ್ಷಿಸ್ತವೆ, ತಿಂತವೆ. ಭಕ್ಷಣೆ ಅಂದರೆ ತಿನ್ನೋದು. One mitra kit, friend insect, eat 100 to 1000 enemy insect in one day. ಒಂದು ಮಿತ್ರ ಭಕ್ಷಕ ಕೀಟ ಪ್ರತಿದಿನ 100ರಿಂದ 150 ಹಾನಿಕಾರಕ ಕೀಟಗಳನ್ನು ಭಕ್ಷಿಸ್ತವೆ. ಭಕ್ಷಣೆ ಅಂದರೆ ರಾಕ್ಷಸವಾಗಿ ತಿನ್ನೋದು. And control the population of the enemy insect. ಇದರಿಂದ ನಮ್ಮ ಪೀಡೆ ಕೊಡುವಂಥ ಹಾನಿಕಾರಕ ಕೀಟಗಳನ್ನು ಅವು ನಿಯಂತ್ರಣ ಮಾಡ್ತವೆ. In my book, I have given the all botanical names and real names of the all predators and parasites. ನನ್ನ ಪುಸ್ತಕದಲ್ಲಿ ನಾನು ಈ ಭಕ್ಷಕ ಕೀಟಗಳು ಅದರ ಬಗ್ಗೆ ಎಲ್ಲ ಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದೇನೆ. Parasite do not eat the enemy insect. ಆದರೆ ಈ ಪರಾವಲಂಬಿ ಜೀವಿಗಳು ಏನಿದಾವೆ ಅವು ಈ ನಮ್ಮ ಪೀಡೆ ಕೀಟಗಳನ್ನು ತಿನ್ನೋದಿಲ್ಲ. ಅದು ತಿಂತವೆ, ಇದು ತಿನ್ನೋದಿಲ್ಲ. But they lay their eggs in the eggs of the enemy insect. In the eggs. उसके अंडे में दुश्मन के वो अपना अंडा डाल लेते हैं. ಇವು ಏನು ಮಾಡ್ತವೆ ಅಂದರೆ ಬುದ್ಧಿವಂತ ಜೀವಿಗಳು, ಈ ಪರಾವಲಂಬಿ ಕೀಟಗಳು ಏನು ಮಾಡ್ತವೆ ಜೀವಿಗಳು, ಅವು ನಮ್ಮ ಪೀಡೆ ಕೀಟಗಳ
ಅಂಡ ತತ್ತಿಗಳಲ್ಲಿ ಮೊಟ್ಟೆಗಳಲ್ಲಿ ಏನು ಮಾಡ್ತವೆ, ತಮ್ಮ ಮೊಟ್ಟೆಯನ್ನು ಇಡ್ತವೆ. and destroy the embryo of enemy egg. ಅದರಿಂದ ಭ್ರೂಣ ಪೀಡೆ ಕೀಟಗಳ ಮೊಟ್ಟೆಯಲ್ಲಿರುವಂಥ ಭ್ರೂಣವನ್ನು ನಾಶ ಮಾಡ್ತವೆ. And control the enemy insect very fantastically. ಹುಟ್ಟಕ್ಕೆ ಮುಂಚೆನೇ ಅದು ಶಿವನ ಪಾದ ಸೇರಿಸ್ಬಿಡ್ತವೆ. ಅಲ್ಲೇನ? How many? 2 type. ಅವು ಪರಾವಲಂಬಿ ಜೀವಿಗಳು ಎಷ್ಟಿದಾವೆ? 2 ವಿಧ. Parabakshi and Parjeevi. Predator and parasite. Parabakshi. ಇದೆರಡರಲ್ಲಿ ಏನು, ಎರಡರಲ್ಲಿ ಕೀಟಗಳು ದಾಳಿ ನಮ್ಮ ಇದು ಮಾಡೋದ್ರಲ್ಲಿ ಪರಭಕ್ಷ ಕೀಟಗಳು ಮತ್ತು ಪರಾವಲಂಬಿ ಜೀವಿಗಳು. A Parabakshi hen insect attract on the crop where there is a utilization of the chemical fertilizer, insecticide, and also in organic farming also. ಸ್ನೇಹಿತರೆ, ಈ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಜೀವಿಗಳು ನಿಮ್ಮ ರಾಸಾಯನಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡುವಂಥ ಜಾಗದಲ್ಲಿ ಈ ಕೆಲಸ ಮಾಡಲ್ಲ. ಕಾರಣ ಯಾಕೆಂದರೆ ಅವನ್ನೇ ನೀವು ನಿರ್ನಾಮ ಮಾಡಿರ್ತೀರ. Where there is no poison, they are attracted. ಯಾವಾಗ ಅಲ್ಲಿ ವಿಷ ಇಲ್ಲ, ಅವು ಬರ್ತವೆ. And there is a great attraction of the flowers to the hen insect. ಅತಿ ಮುಖ್ಯವಾಗಿ ಹೂಗಳು, ಸಸ್ಯದ ಹೂಗಳಿಗೆ ಈ ಮಿತ್ರ ಕೀಟಗಳು ತುಂಬ ಆಕರ್ಷಿತವಾಗಿ ಅಲ್ಲಿ ಬರ್ತವೆ. ಬರ್ಕಳಿ ತಾಯಿ.